ಸಿಎಂ ಡಿಕೆ ಶಿವಕುಮಾರ್ ಇಬ್ಬರ ನಡುವೆ ಈಗ ಮಾತಿನ ಮಲ್ಲ ಯುದ್ಧ ಟಾಕ್ ವಾರ್ ಶುರುವಾಗಿದೆ. ಕಳೆದ 3-4 ದಿನಗಳಿಂದ ಇಬ್ಬರ ನಡುವೆ ಟಾಕ್ ವಾರ್ ಶುರುವಾಗಿದ್ದು, ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಈಗ ಎಚ್.ಡಿ. ದೇವೇಗೌಡ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ಕೈ ಬಲಪಡಿಸಿ ಅಂತ ಹೇಳಿದಂಥ ಡಿಕೆ ಶಿವಕುಮಾರ್ ಅವರು ಯಾಕೆ ಬಲಪಡಿಸಬೇಕು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಸ್ತಿ ಬರ್ಸಿದ್ರಲ್ಲ, ಅದಕ್ಕೆ ಬಲಪಡಿಸ್ಬೇಕಾ ಅಂತ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ದೇವೇಗೌಡ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹುಡುಗಿಯನ್ನ ಕರೆದುಕೊಂಡು ಹೋದ್ರಲ್ಲ, ಆಸ್ತಿ ಬರ್ಸಿದ್ರಲ್ಲ, ಅದಕ್ಕೆ ಕೈ ಬಲಪಡಿಸ್ಬೇಕಾ ಅಂತೇಳಿ ಎಚ್.ಡಿ. ದೇವೇಗೌಡ ಅವರು ಇವಾಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಳಿ. ನಾನು ನಾಯಕನೇ ಅಲ್ಲ, ನಾನು ನಾಯಕ ಅಂತ ಹೇಳಿದ್ರು ಯಾರು? ನಾನು ನಾಯಕ ಅಂತ ಹೇಳಿದ್ರ? ನಾನೇನು ನಾಯಕ ಅಲ್ಲ. ಅವ್ರು ನಾಯಕರು, ವಿರೋಧ ಪಕ್ಷದ ನಾಯಕರು, ದೊಡ್ಡ ನಾಯಕರು ಅವರು. ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಅಷ್ಟೇ. 9 ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರ್ಸಿದ್ರಲ್ಲ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಗೆಲ್ತಾರೆ. ಇವರಿಗೆ ಮುಖಭಂಗ ಆಗುತ್ತೆ. ಡಿ ಕೆ ಶಿವಕುಮಾರ್ಗೆ ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ಕೊಂಡ್ಬಂದ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ, ಬಿಡದಿ ಹತ್ರ. ಅವರು ಒಂದು IT ಇದನ್ನು ಸ್ಥಾಪನೆ ಮಾಡಬೇಕು. ಆದರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ, ಕ್ರಯ ಪತ್ರ ನಿರ್ಮಾಣ ಮಾಡ್ತಾರೆ. ಆ ಡೀಟೇಲ್ಸ್ ನನ್ನ ಹತ್ರ ಇದೆ. ಅದ್ರ ಮೇಲೆ ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ಮುಖಭಂಗ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದರು, ಅಲ್ಲೂ ಮುಖಭಂಗ ಆಯಿತು. ಆಮೇಲೆ ಅವ್ರ ಮಗಳನ್ನು, 9 ವರ್ಷದ ಮಗು, ಇದು 96-97ರಲ್ಲಿ ನಡೆದಂಥ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸಾನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಏನು ಮಾಡಿದ್ರಿ? ಒಂದು ಮಗುನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ, ಅದೇ ಬೆಂಗಳೂರು ಮೈಸೂರು ರೋಡಲ್ಲಿ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದ್ದೀರಿ? ಇತಿಹಾಸಗಳಿದೆ. ಚರ್ಚೆಗೆ ರೆಡಿ ಅಂತ. ಚರ್ಚೆಗೆ ಯಾವಾಗ ಕರೆದವ್ರು? ಈ ಥರ ಚರ್ಚೆ ಮಾಡಬೇಕು ಅಂದರೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಬನ್ನಿ. ಅಯ್ಯೋ ರಾಮನಿಗೆ ಎಷ್ಟು ಕಂತುಗಟ್ಟಲೆ ಡಾಕ್ಯುಮೆಂಟ್ ಅವೆ. ದೇವೇಗೌಡರ ಈ ಹೇಳಿಕೆ ವಿರುದ್ಧ ಡಿಕೆ ಶಿವಕುಮಾರ್ ಕೂಡ ಸಿಡಿದೆದ್ದಿದ್ದಾರೆ. ಮಾಜಿ ಪ್ರಧಾನಿಗಳು, ಹಿರಿಯರಿದ್ದಾರೆ, ಆದರೆ ಅವರ ಈ ರೀತಿಯ ಹೇಳಿಕೆ ಚಿಲ್ಲರೆ ಹೇಳಿಕೆ ಅಂತ ಹೇಳಿ ದೇವೇಗೌಡರ ವಿರುದ್ಧವಾಗಿಯೂ ಕೂಡ ಸಿಡಿದೆದ್ದಿದ್ದಾರೆ ಡಿಕೆ ಶಿವಕುಮಾರ್. ಆಸ್ತಿ ಬರ್ಸ್ಕೊಂಡ ಬಗ್ಗೆ ದಾಖಲೆಗಳಿದ್ರೆ ತೆಗೆದುಕೊಂಡು ಬರಲಿ, ಚರ್ಚೆಗೆ ನಾನು ಸಿದ್ಧ ಅಂತ ಹೇಳಿ ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ದೊಡ್ಡಗೌಡರ ಮಾತಿಗೆ ತಿರುಗೇಟನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮಾಜಿ ಪ್ರಧಾನಿ ದೇವೇಗೌಡರು ಚಿಲ್ಲರೆ ರೀತಿಯಲ್ಲಿ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಅಂತ ಜರಿದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಕಳೆದ 2 ದಿನದಿಂದ ಸತತವಾಗಿ ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಮಾತಿನ ಯುದ್ಧಕ್ಕೆ ಕಾರಣವಾದ ವಿಚಾರ ಆಸ್ತಿ ಬರ್ಸ್ಕೊಂಡ್ರು ಅನ್ನೋದು. ಇವತ್ತು ದೇವೇಗೌಡರು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ಕೌಂಟರ್ ರಿಯಾಕ್ಷನ್ ಡಿಕೆ ಶಿವಕುಮಾರ್ ಅವರಿಂದ. ಏನೇ ಪ್ರಕರಣ, ಯಾಕೆಷ್ಟು ಚರ್ಚೆಗೆ ಒಳಪಡ್ತಿದೆ ಈ ಸಂದರ್ಭದಲ್ಲಿ? ಲೋಕಸಭಾ ಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಡಿಕೆ ಶಿವಕುಮಾರ್ ವರ್ಸಸ್ ದೇವೇಗೌಡರ ಕುಟುಂಬ ನಡುವಿನ ಒಂದು ರಾಜಕೀಯ ವಾಕ್ಸಮರಕ್ಕೆ ದೊಡ್ಡ ಮಟ್ಟದಲ್ಲಿ ಏನು ಸದ್ದು ಮಾಡ್ತಾ ಇರುವಂತದ್ದು. ನಿನ್ನೆ ಕಳೆದ 2 ದಿನಗಳ ಹಿಂದೆ ಮಾಜಿ ಸಿಎಂ ಕುಮಾರಸ್ವಾಮಿ ಒಂದು ಆರೋಪವನ್ನು ಮಾಡಿದ್ರು, ಗಂಭೀರ ಆರೋಪ.
ಹೆಣ್ಣು ಮಗಳನ್ನು ಕಿಡ್ನಾಪ್ ಮಾಡಿ ಜಮೀನನ್ನು ಪಡ್ಕೊಂಡಿದ್ದಾರೆ ಅಂತ. ಇಂದು ಒಂದು ಹೆಜ್ಜೆ ಮುಂದುವರೆಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಹೆಣ್ಮಗಳನ್ನ ಕರ್ಕೊಂಡೋಗಿ ಏನೋ ಆಸ್ತಿ ಪಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ದಾಖಲೆ ಇದೆ ಅಂತ ಹೇಳಿರುವಂತದ್ದು. ದಾಖಲೆ ಇದೆ ಅಂತ ಹೇಳಿರುವಂತದ್ದು ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟು ದಾಖಲೆ ಬೇಕಾದ್ರೆ ತಗೋಬರ್ಲಿ ಅಂತ ಹೇಳುವ ಮೂಲಕ ಚಿಲ್ಲರೆ ಹೇಳಿಕೆ ಅಂತ ಹೇಳಿರುವಂತದ್ದು. ಅಂದ್ರೆ ಈ ಹೇಳಿಕೆ ಏನಿದೆ ಅದು ಇಲ್ಲಿಗೆ ನಿಲ್ಲುವಂತ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಮತ್ತೊಂದು ರೀತಿಯ ವಾಕ್ಸಮರಕ್ಕೆ ಕಾರಣ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ನೋಡ್ಬೇಕು ದಾಖಲೆ ಏನಾದ್ರು ಕೂಡ ಜೆಡಿಎಸ್ನವರು ಅಂದ್ರೆ ದೇವೇಗೌಡ ಅಥವಾ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡ್ತಾರಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನಾದ್ರು ಕೂಡ ಚರ್ಚೆಗೆ ಬರ್ತಾರಾ? ಇದೆಲ್ಲವೂ ಕೂಡ ಒಂದಷ್ಟು ಕುತೂಹಲದ ಜೊತೆಗೆ ರಾಜಕೀಯವಾಗಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ಕಬ್ಜಾವನ್ನು ಮಾಡಿಕೊಳ್ಳೋದಕ್ಕೆ ಮತ ಶಿಕಾರಿಗೆ ಧುಮುಕಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾತಾಡಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ ಮಂಡ್ಯದಲ್ಲಿ ಕಾಂಗ್ರೆಸ್ ವೈಯಕ್ತಿಕವಾಗಿ ಪರಿಗಣಿಸಿದೆ. ಡಿ ಕೆ ಶಿವಕುಮಾರ್ ಚುನಾವಣೆ ಹಿನ್ನಡೆ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಆಸ್ತಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ಗೆ HDK ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಂದು ತೆರೆದ ಪುಸ್ತಕ, ಏನು ಹುಡುಕೋದಕ್ಕೆ ಸಾಧ್ಯವೇ ಇಲ್ಲ ಅಂದಿದ್ದಾರೆ. ಮೊನ್ನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾರೆ, ಮಂಡ್ಯದ ಅಭ್ಯರ್ಥಿ. ಸರ್ ಹೇಳಿ, ತಯಾರಿ ಪ್ರಚಾರ ಎಲ್ಲ ಹೇಗಿದೆ ಸರ್? ಏನಿಲ್ಲ, ಪ್ರಚಾರ ಕಾರ್ಯಕರ್ತರುಗಳು ಅವರೇ ಜವಾಬ್ದಾರಿ ತಗೊಂಡು ಕೆಲಸಗಳು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಜನತೆಯ ಒಂದು ಸ್ಪಂದನೆಯೂ ಇವತ್ತು ನಮ್ಮ ಮೈತ್ರಿಯ ಒಂದು ಒಡಂಬಡಿಕೆ ಬಗ್ಗೆ ಪ್ರೀತಿ ವಿಶ್ವಾಸಗಳಿದೆ. ಸುಗಮವಾದಂಥ ರೀತಿಯಲ್ಲಿ ಚುನಾವಣೆ ಆಗುತ್ತೆ. ಇವತ್ತು ದೇವೇಗೌಡರು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಇವತ್ತು ಪ್ರಚಾರವನ್ನು ಮಾಡ್ತಾರೆ. ತಾವು ಹೋಗ್ತೀರಾ? ಎಷ್ಟು ಗಂಟೆಗೆ? ಕನಕಪುರದಲ್ಲಿ ಒಂದು ಸಾರ್ವಜನಿಕ ಸಭೆ ಏನಿದೆ, ಸಂಜೆಯ ಸಭೆಗೆ ನಾನು ಹೋಗ್ತಾ ಇದ್ದೇನೆ, ದೇವೇಗೌಡರು ಬರ್ತಾ ಇದ್ದಾರೆ. ಅದರಿಂದ ಇವತ್ತಿನ ಸಭೆ ಅತ್ಯಂತ ಮಹತ್ವದಂಥ ಸಭೆ ಕನಕಪುರದಲ್ಲಿ ಇವತ್ತು ಏರ್ಪಾಡಾಗಿದೆ. ಸರ್, ಮಂಡ್ಯದಲ್ಲಿ ತೀರಾ ವೈಯಕ್ತಿಕ ಅಂತೇಳಿ ಅನ್ನಿಸ್ತಾ ಇದೆಯಾ ತಮಗೆ? ಡಿ ಕೆ ಶಿವಕುಮಾರ್ ಅವರು ತಮ್ಮ ಮೇಲೆ ವೈಯಕ್ತಿಕವಾಗಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ, ತಮ್ಮ ಆಸ್ತಿ ವಿಚಾರವಾಗಿ. ನಂದು ತೆರೆದ ಪುಸ್ತಕ, ಏನು ನನ್ನ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲರಿಗೂ ನಂದು ಏನಿದೆ ಎಲ್ಲ ವಿಷಯಗಳನ್ನು ಓಪನ್ ಆಗಿ ಚರ್ಚೆ ಮಾಡೋನು. ಶಿವಕುಮಾರ್ ಅವರು ಈ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಬೇಕಾದಂಥ ಚರ್ಚೆ ಮಾಡ್ತಾರೆ, ಖುಷಿಯಾಗಿ ಮಾತಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಸರ್, ರಾಹುಲ್ ಗಾಂಧಿ ಅವರು ಇವತ್ತು ಬರ್ತಾ ಇದ್ದಾರೆ. ಸರ್, ರಾಹುಲ್ ಗಾಂಧಿ ಅವರ ಪಕ್ಷದ ಅಭ್ಯರ್ಥಿ ಪರವಾಗಿ ಬರ್ತಾರೆ, ಅದು ಅವ್ರ ಕರ್ತವ್ಯ, ಬರ್ತಾರೆ. ನೋಡಿ, ಇದು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಲೋಕಸಭಾ ಚುನಾವಣೆಯನ್ನ ಗೆಲ್ಲೋ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಕೂಡ ಬಿರುಸಿನ ಮತ ಶಿಕಾರಿಗೆ ಇಳಿದಿವೆ. ಅದರಲ್ಲೂ ಶತಾಯ ಗತಾಯ ತಮ್ಮ ಗುರಿಯಷ್ಟು ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಹೇಳಿ ಟಾರ್ಗೆಟ್ 24+ ಇದನ್ನ ಗುರಿಯಾಗಿಸಿಕೊಂಡು ದೋಸ್ತಿ ಪಾಳೆಯ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದೆ. ಕುಮಾರಸ್ವಾಮಿ ಅವರ ಸಮಾವೇಶದಲ್ಲಿ ವಿಜೇಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಕ್ಕರೆ ನಾಡಿನಲ್ಲಿ ಜೋಡೆತ್ತಿನ ಅಬ್ಬರ ಮುಂದುವರೆದಿದೆ. ಕುಮಾರಸ್ವಾಮಿ ಅವರ ಪರವಾಗಿ ಮತ ಬೇಟೆಯಲ್ಲಿ ಇಳಿದಿದ್ದಾರೆ ವಿಜೇಂದ್ರ ಅವರು ಕೂಡ. ಪ್ರತಿ ಹಳ್ಳಿಯಿಂದಲೂ ಇವತ್ತು ಸಾಕಷ್ಟು ಜನ ಮಾನ್ಯ ದೇವೇಗೌಡರು ಸಾಹೇಬ್ರ, ಮಾನ್ಯ ಕುಮಾರಣ್ಣವರ ಅಭಿಮಾನಿಗಳು ಇವತ್ತೇನು ಈ ಒಂದು ವೇದಿಕೆಗೆ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ, ಪಕ್ಷದ ವರಿಷ್ಠರ ಪರವಾಗಿ ಹೃದಯಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರ್ಲಿಕ್ಕೆ ಇಚ್ಛೆ ಪಡ್ತಾರೆ. ವೇದಿಕೆಗೆ ಬಹುನಿರೀಕ್ಷಿತವಾಗಿ ತಾವು ಕಾದಿ ಕುಳಿತಿರ್ತಕ್ಕಂಥ
ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ, ಮೊದಲನೇ ಬಾರಿ 20 ತಿಂಗಳು, 2ನೇ ಬಾರಿ 14 ತಿಂಗಳುಗಳ ಕಾಲ ವಿಶೇಷವಾಗಿ ರೈತ ಸಮುದಾಯದ ತಂದೆ ತಾಯಂದ್ರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ VC ಚಾನಲ್ನ ಉಳಿಸ್ಕೊಂಡಿರ್ತಕ್ಕಂಥ ಕಾಲುವೆ ಕೆಲಸ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗಲೇ ಹಣ ಕೊಟ್ಟೆ. ಆಗ ನಾನು ಒಂದು ಮಾತನ್ನು ಕಂಡೀಷನ್ ಹಾಕಿದ್ದೆ, VC ಚಾನಲ್ನ ನೀರನ್ನ ಸಂಪೂರ್ಣವಾಗಿ ನಿಲ್ಲಿಸಬಾರ್ದು, ಹಂತ ಹಂತವಾಗಿ ನೀವು ನಿಲ್ಲಿಸಿ ನಮ್ಮ ರೈತರಿಗೆ ನೀರನ್ನು ಕೊಟ್ಟು ಆ ಕೆಲಸವನ್ನು ಮಾಡಿ ಅಂತಕ್ಕಂಥ ತೀರ್ಮಾನ ಕೊಟ್ಟಿದ್ದು. ಈಗೇನು ಮಾಡಿದ್ದಾರೆ, ಎಲ್ಲ ನೀರನ್ನು ಬಂದ್ ಮಾಡಿದ್ರು. VC ಚಾನಲ್ದು ಬಂದ್ ಮಾಡಿ ಕೆಲಸ ಯಾರು ಕೊಟ್ಟಿದ್ದಾರೆ? ಈಗ ಕಾಂಗ್ರೆಸ್ನ ಅಭ್ಯರ್ಥಿ, ನಾನು ಮಂಡ್ಯ ಜಿಲ್ಲೆಯವನು, ಅವರು ಕುಮಾರಸ್ವಾಮಿ ಹೊರಗನವರು, ನಾನು ಈ ಜಿಲ್ಲೆಯಲ್ಲಿ ಹುಟ್ಟಿರೋವನು ಅಂತ ಹೇಳ್ಕೊಂಡು ಸೇವೆ ಮಾಡೋಕ್ಕೆ ಬಂದವರಲ್ಲ, ಅವರಿಗೆ ಅವ್ರದೇ ಆದಂಥ